ಮತ್ತೇನಂತಾಳಪ್ಪ ನಿನ್ನ ಬೆಂಗಳೂರು ಸೊಸಿ? ಮತ್ತೇನಂತಾಳ ಆಕಿ ಒಂದು ಅನ್ನೋದು ನಾ ಒಂದು ಅನ್ನೋದು. ರೀ ಮೊನ್ನೆ ನನಗೊಂದು ಇದು ಹೇಳಿಲ್ಲಪ್ಪ ಆಕಿ, ನನಗೂ ಯಾಕೆ ಚಲೋ ಅನ್ಸಕತ್ತದ್ರಿ ಆಕಿನ ಮಾತು. ನೈಟಿ ಹಾಕೋರಿ ಅತ್ತಿ, ಇವು ಸೀರೆ ಮನೆಗಿದ್ದಾಗ ನಿಮ್ಗೆ ಸುಧಾರ್ಸಂಗಿಲ್ಲ ಚಲೋ ಅನ್ಸಂಗಿಲ್ಲ ಅಂದ್ಲು. ಒಂದೆರಡು ನೈಟಿಯರು ತೊಗೊಂಬರ್ರಿ ನೋಡಮ್ಮ ಹೆಂಗೆ ಕಾಣ್ತಾವ ಅಂತೇಳಿ. ಹಾಂ, ನೈಟಿ ಹಾಕೋತಿಯ? ಯಾಕಪ್ಪ ನೀನು ಯಾಕೆ ಬೆಂಗಳೂರು ನೀರು ಹತ್ತಂಗೆ ಕಾಣ್ತಾವ ನಿನಗೂ? ಆಕೆ ನೈಟಿ ಹಾಕೊಂಡ್ಲಂತ್ರ ನೈಟಿ ಹಾಕೋತಾಳ ಅಂತಿಕಿ, ನಾಳೆ ಪ್ಯಾಂಟ್ ಶರ್ಟ್ ಹಾಕುವಂತಾಳ, ಹಾಕೋತೇನು? ನನಗೆ ಅಷ್ಟು ತಿಳಿಯಂಗಿಲ್ಲ ಆಕೆ ಹಾಕೊಂಡ್ರೆ ಹಾಕೋತೀನಿ ಏನು. ಸುಮ್ಮ ನೈಟಿ ಕರೆಗೂ ಸೀರೆ ಒಜ್ಜದಂಗೆ ಅತ್ತವ್ರಿ, ಅದಕ್ಕೆ ನೈಟಿ ಆದ್ರೆ ಆರಾಮ್ ಅನಿಸ್ತದ. ಒಂದೆರಡು ತಂದು ಕೊಡ್ತೀನಿ ಅಂತಂದ್ರೆ ನೀವು ಎಷ್ಟು ಸಿಟ್ಟಿಗೆ ಇರ್ತಿರಲ್ಲ. ಅಲ್ಲಲ್ಲಿ ಎಂದೆಂದ ನೈಟಿ ಹಾಕೊಂಡು ಹೇಳಿ ನೀನು? ಹಾಂ, ಹುಟ್ಟಿಂದ ನೈಟಿ ಹಾಕೊಂಡಿಲ್ಲ, ಈಗ ಸೊಸಿ ಹೇಳನ ಸೀರೆ ಒಜ್ಜತ್ತವಂತೀಯಲ್ಲ, ನಾಚಿಗೆ ಬರಂಗಿಲ್ಲ ನಿನಗೆ ಹೇಳಿಕ್ಕಿ? ನಾ ಏನಂತೀನಿ ನಾಚಿಗೆ ಬರಂಗಿಲ್ಲ ಅನ್ಲಿಕ್ಕೆ? ಈಗಿನ ಕಾಲ ಹೆಂಗದ ಹಂಗೆ ಹೋಗ್ಬೇಕು. ಮೊದ್ಲಿನ ಕಾಲದ ನೈಟಿ ಪೈಟಿ ಇದ್ದಿದ್ದಿಲ್ಲ, ಈಗ ಎಲ್ಲರೂ ಹಾಕೋತಾರ. ಎಷ್ಟು ಮುದುಕರಾದ್ರು ಹಾಕೋತಾರ ನೋಡಿ ಇಲ್ಲ? ಹಾಕೋತಾರ ಬಿಡು, ಹಾಕೋತಾರ. ಈಗ ನೋರು ಎಲ್ಲರಿಗೆ ನೈಟಿ ಹಾಕಿಸ್ತಾರ. ಅದ್ರಾಗ ಆರಾಮಿಲ್ಲಾರ್ದ ಮಲ್ಕೊಂಡಿರ್ತಾವ ಪಾಪ ವಯಸ್ಸದು. ಮೊದಲಿಂದ ನೈಟಿ ಅಂದ್ರೆ ನೋಡಿರಂಗಿಲ್ಲ, ಅವಕ್ಕೊಂದು ನೈಟಿ ಹಾಕಿ ಕೂಡಿಸ್ಬಿಡ್ತಾರ ಅಜ್ಜಿಗಳಿಗೆ. ಮತ್ತೆ ಮಲ್ಕೊಂಡಿರ್ತಾರ. ಅವ್ರಿಗೆ ಸೀರೆ ಉಡಿಸಿದ್ರ ಬಿಚ್ಚೋದು ಅದು ಎಲ್ಲ ವಜ್ಜೆ ಆಗ್ತದಿಲ್ಲ. ನೈಟಿ ಹಾಕಿದ್ರ ಜಲ್ದಿ ಈಜಿ ಆಗಿಬಿಡ್ತದ ಚೇಂಜ್ ಮಾಡ್ಲಿಕ್ಕೆ, ಅದಕ್ಕೆ ನೈಟಿ ಹಾಕ್ತಾರ. ಅದೇ ಏನ್ ಹೇಳ್ತೀನಿ, ಎಲ್ಲ ಈಜಿ ಆಗದ ನೋಡ್ತಾರ ಅಂತ ಹೇಳ್ತೀನಲ್ಲ ಈಗಿನ ಕಾಲದಾಗ. ಬಂದ್ಲೋಡಿ ಅವು ಆಡದವು ಸುಟ್ಲ ನೋಡಿ ಎಷ್ಟು ಹತ್ರ ಹಾಕೊಂಡಾಳ. ಏನ್ ಮಾಡ್ತಿದ್ರಾ ಇಬ್ರು ಕಪಲ್ಸ್ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರಾ ಜಾಲಿಯಾಗಿ? ನಿನ್ನ ಮಾತು ಏನಂದಿರವ ಯವ್ವ ನಮಗೆ ತಿಳಿಲೇ ಇಲ್ಲ. ಅಲ್ರಿ ಅತ್ತೆ, ಇಬ್ರು ಮಾತಾಡ್ಕೊಂಡು ಕೂತಿರೇನು ಮಾಮ ನೀನು ಜಾಲಿಯಾಗಿ ಅಂದೆ. ಏನ್ ಜಾಲಿಯ ಏನ ಬಿಡ ಯವ್ವ ನಮ್ಮದು. ಅಲ್ಲವ ಒಂದ್ ಸ್ವಲ್ಪ ಕೂದಲ ತಳಗತ್ತ ಮಾಡ್ಕೊಂಡು ಕಟ್ಕೋಬೇಕಿಲ್ಲವ ಅವನ್ನ. ಅಯ್ಯೋ ನನಗೆ ಆ ಥರ ಎಲ್ಲ ಜಡೆ ಹಾಕಕ್ಕೆ ಬರಲ್ಲ ಮಾಮ. ಇದು ಕೂದಲು ಬೇರೆ ಜಾಸ್ತಿ ಆಗಿಬಿಟ್ಟಿದೆ, ಕಟ್ ಮಾಡಿಸ್ಕೊಂಡು ಬರೋಣ ಅಂದರೆ ಇಲ್ಲಿ ಪಾರ್ಲರ್ ಬೇರೆ ಇಲ್ವಂತೆ. ಏನಂದೇವ? ಏನು ಕೂದಲು ಉದ್ದಾಗ್ಯಾವ ಅಂದ್ರ ಕಟ್ ಮಾಡಿಸ್ಕೊಂಬರಕ್ಕೆ ಎಲ್ಲಿಗೆ ಹೋಗ್ಬೇಕಂದೆಲ್ಲ? ಏನು ಪಾರ್ಲರ, ಏನು ಕಟಿಂಗ್ ಅಂಗಡಿ ಬೇಕಾಗ್ಯದನ? ಮಾವ, ಲೇಡೀಸ್ ಪಾರ್ಲರ್ ಇರುತ್ತಲ್ವಾ ಅದು ಬೇಕು. ಇಲ್ಲಿ ಎಲ್ಲಾದ್ರೂ ಇದೆಯಾ ನಿಮ್ಗೆ ಗೊತ್ತಾ? ಓ ಯವ್ವ, ಅಂತವೆಲ್ಲ ಇಟ್ಕೋಬೇಡವು ಇಲ್ಲಿ, ಅವನ್ನೆಲ್ಲ ಬೆಂಗಳೂರಾಗ ಇಟ್ಕೋ. ಇಲ್ಲಿ ಚಂದಗೆ ಎಣ್ಣೆ ಹಚ್ಕೊಂಡು ಜಡಿ ಹಾಕೊಂಡು ಇಲ್ಲಿ ಇರುತ್ತನಾರ ಹಳ್ಳಿಗೆ ಹೊಂದ್ಕೊಂಡಿರೋ ಒಂದು ಸ್ವಲ್ಪ ಮರ್ಯಾದೆ ಕಳಿಬೇಡ ನಮ್ಮದು. ಅಯ್ಯೋ ಅದರಲ್ಲೇನಿದೆ ಮಾಮ, ಮರ್ಯಾದೆ ಹೋಗುವಂಥ ಕೆಲಸ ಏನಿದೆ ಇದರಲ್ಲಿ? ಆಲ್ಮೋಸ್ಟ್ ಎಲ್ಲರೂ ಕಟ್ ಮಾಡಿಸ್ಕೋತಾರೆ ಕೂದಲ. ಹಳ್ಳಿಯಲ್ಲಿ ಅನ್ಕೋಬೇಡಿ ನೀವು, ಅವರೇ ತುಂಬ ಜಾಣರಿದ್ದಾರೆ ಇವಾಗ. ಒಬ್ಬರು ಐಬ್ರೋ ಮಾಡಿಸ್ದೇ ಇರೋರು ಇಲ್ಲವೇ ಇಲ್ಲ ಹಳ್ಳಿಯಲ್ಲಿ. ಐಬ್ರೋ ಮಾಡಿಸ್ತಾರೆ, ಹೇರ್ ಕಟ್ ಮಾಡಿಸ್ತಾರೆ, ಎಲ್ಲ ಥರ ಇದ್ದಾರೆ ಹಳ್ಳಿಯಲ್ಲಿ. ನೀವು ಬೇರೆ ತಪ್ಪು ತಿಳ್ಕೊಂಡಿದ್ದೀರಾ ಸುಮ್ಮನೆ. ಅಲ್ಲವ್ವ, ಹಳ್ಳಿಯಾಗೂ ಮಾಡಿಸ್ಕೋತಾರ ಬಿಡು, ಇಲ್ಲ ಅನ್ನಂಗಿಲ್ಲ. ನಾನು ಮಾಡಿಸ್ಕೊಂಡ್ರೆ ಮಾಡಿಸ್ಕೊಳಲ್ರಕ್ಕಾದ್ರೆ ಒಂದು ಸ್ವಲ್ಪ ನಮ್ಮ ಮನೆತಂದಾಗ ಯಾವ ಇದ್ದಿದ್ದಿಲ್ಲ ಹಂಗ. ನೀ ಬಂದು ಏನು ತಯಾರಾಗಿ ನಿಂತೀವ ಅಂತಿನ. ಅಯ್ಯೋ ಮಾವ, ಇನ್ನೂ ಯಾವ ಕಾಲದಲ್ಲಿದ್ದೀರಾ ನೀವು? ಹಳ್ಳಿ ಸಿಟಿ ಸಂಬಂಧ ಇಲ್ಲ, ಎಲ್ಲರೂ ಫಾರ್ವರ್ಡ್ ಆಗಿಬಿಟ್ಟಿದ್ದಾರೆ ಇವಾಗ. ನೀವು ಚೇಂಜ್ ಆಗಬೇಕು. ಅದಕ್ಕೆ ಹೇಳೋದು, ಅತ್ತೆಗೆ ಆ ಸೀರೆ ಆಗ್ತಿಲ್ಲ, ಒಂದೆರಡು ನೈಟಿ ತಂದುಕೊಡಿ ಅವ್ರಿಗೆ. ನೀವೂ ಈ ಥರ ಟೋಪಿ ಅದೆಲ್ಲ ಮೀಸೆ ಅದೆಲ್ಲ ಬಿಟ್ಬಿಟ್ಟು ಚೆನ್ನಾಗಿರೋ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ನೀಟಾಗಿ ಮೀಸೆ ಸಣ್ಣದಾಗಿ ಮಾಡಿಕೊಂಡು ಚೆನ್ನಾಗಿರ್ಬೇಕು ಮಾವ. ಇವಾಗ ಎಲ್ಲ ಚೇಂಜ್ ಆಗಬೇಕು. ಏನು ಮಾರ ನಾನು ಬಿಡಕ್ಕೆ ಬರಂಗೆ ಕಾಣ್ತಾಳಲ್ಲ, ನನ್ನ ಟೊಪಿಗೆ ಮೇಲೆ ಎಕ್ಕಿಂದ ಯಾಕೆ ಕಣ್ಣು ಬಿದ್ದದಾನೆ. ತಾಯಿ ಏನಾರ ಮಾಡಾಳಕ್ಕೆ ಅತ್ತಿಗೆ ನೈಟಿ ಬೇರೆ ಹಾಕಿಸ್ತಾಳಂತ, ನನಗೆ ಪ್ಯಾಂಟ್ ಶರ್ಟ್ ಹಾಕ್ತಾಳಂತ. ಇವನು ಏನು ಮಾಡ್ಬೇಕಂತ ನಿಂತಾಳೆ ನಮ್ಮ ಅಂತಂದನ. ಅಲ್ಲವು ಈಗ ನೋಡು, ಪ್ಯಾಂಟ್ ಶರ್ಟ್ ಹಾಕೋತಿದ್ದಿ, ಅವು ಬ್ಯಾಡ್ ಅಂದಗನ್ನೆ ಬಿಟ್ಟು ಈಗ ಹಿಂಗೆ ಲಂಗ ದವಣಿಗತೆ ಏನೋ ಹಾಕೊಂಡಿಯಲ್ಲ, ಈ ಥರ ಎಷ್ಟು ಚಂದ ಕಾಣ್ತಿದ್ದಿ. ಹಿಂಗೆ ಒಂದು ಸ್ವಲ್ಪ ಕೂದಲ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಚಲೋ ಆಗ್ತದ ಅಂತ. ಮಾವ ನಾನೊಂದು ಹೇಳ, ನೀವೇ ಹೇಳಿ. ನಾನು ಪ್ಯಾಂಟ್ ಶರ್ಟ್ ಹಾಕೊಂಡಿರುವಾಗ ಏನಾಗ್ತಿತ್ತು ಗೊತ್ತಾ? ಮೈ ತುಂಬ ಹೋಗ್ಬಿಡ್ತಿತ್ತು. ಇವಾಗ ಏನಾಗ್ತಿದೆ ನೋಡಿ, ಇದೆಲ್ಲ ಹೊಟ್ಟೆ ಕಾಣಿಸುತ್ತೆ, ಸೀರೆ ಉಟ್ಕೊಂಡಾಗ ಬೆನ್ನು ಕಾಣಿಸುತ್ತೆ, ಹೊಟ್ಟೆ ಎಲ್ಲ ಕಾಣಿಸುತ್ತೆ. ಆದರೂ ಸೀರೆನೇ ಚೆನ್ನಾಗಿರುತ್ತೆ ಅಂತೀರಪ್ಪ ನೀವು. ಅದು ಸೀರೆಯಲ್ಲೇ ಅರ್ಧ ಮೈಯೆಲ್ಲ ಕಾಣಿಸೋದು, ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಮೈ ತುಂಬೋದು. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ವೇನೋ ಅದು. ಅಯ್ಯೋ ಈಕೆ ಮಾವನ ಮುಂದೆ ನಿಂತು ಹೆಂಗೆ ಮಾತಾಡ್ತಾಳಲ್ಲ ಯವ್ವ, ಏನು ಧೈರ್ಯ ಇರೋಕೆ ಯವ್ವ. ನಮ್ಮ ಮಾವ ಬಂದಂದ್ರೆ ಪರ್ಸಲೆ ಬಂದು ನಾನು ಅಡುಗೆ ಮನೆಯಾಗ ಹೋಗ್ಕೋತಿದ್ದೀವಿ ನಾವು. ಎಂಥ ಕಾಲ ಬಂತ ತಾಯಿ. ಏನು ಮಾಡ್ತೇವೆ ಇಂಥ ಸೊಸಿ ಇದ್ರೆ ಹಣಿ ಬಿಡ್ಕೋಬೇಕವ ತಾಯಿ. ಆಗ್ಬೇಕು ಇವ್ರಿಗೆ ಹೆಂಗೆ ಕೂತಾರ ನೋಡಿ ಈಗ ಗಪ್ಪನಿ. ನಾಗ ಎಷ್ಟು ಮಾತಾಡ್ತಿದ್ರು ನನಗೆ, ಎಷ್ಟು ಅಂಜಿ ನೋಡಿದ್ರು ಈಗ ಹೆಂಗೆ ಹಳ್ಳಿ ಉಳ್ದಂಗೆ ಮಾತಾಡ್ತಾವಡಕ್ಕೆ ಸೊಸಿ ಪಟ 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 ಅಂತ ಮಾತಾಡಪ್ಪ. ಈಗ ಹೆಂಗೆ ಗಪ್ಪ ಕೂತಿಯಲ್ಲ ಗಾಬರಿ ಅದರಗತ್ತೆ. ಯಾಕೆ ಇಬ್ರು ಸೈಲೆಂಟ್ ಆಗಿಬಿಟ್ರಿ? ನಾನು ಮಾತಾಡೋ ಮಾತಿಗೆ ಏನು ಮಾತಾಡ್ತಾನೆ ಇಲ್ಲ. ಏನು ಮಾತಾಡಮ್ಮ ಮಾತಾಡಕ್ಕೆ ಅವಕಾಶ ಕೊಟ್ರಲ್ಲ ನೀನು. ಪಟ 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 ಹಳ್ಳಿ ಉಳ್ದಂಗೆ ಓದಿದ್ದೀವ ಮಾತನ. ನಮಗೆಲ್ಲಿ ನಿಮ್ಮಂಗೆ ಮಾತಾಡಕ್ಕೆ ಬರಂಗಿಲ್ಲವ ಯವ್ವ. ನಾವು ಇದು ಇದ್ದಂಗೆ ಸುಮ್ಮ ಮಾತಾಡಬೇಕು ಅತ್ತೆ. ಇವಾಗಿನ ಕಾಲದಲ್ಲಿ ಮಾತು ಬೇಕು, ಮೊದಲು ಮಾತೇ ಮುಖ್ಯ. ಮಾತಾಡದೆ ಹೀಗೆ ಕುತ್ಕೊಂಡ್ರೆ ಯಾರು ಕೇರೆ ಮಾಡಲ್ಲ. ಹೌದು ಬಿಡವ, ನೀ ಹೇಳೋದನ್ನು ಕರೆನೇ ಅದ. ಯಾಕ ನೀ ಬಂದಿಂದ ನನಗೂ ನಿನ್ನಂಗೆ ಆಗ್ಬೇಕು ಅನ್ಸಕತ್ತ ನೋಡ ನೀನು. ಈಕಿ ಏನ ನನ್ನ ಹೆಂಡ್ತಿನ ಚೇಂಜ್ ಮಾಡಂಗೆ ಕಾಣ್ತಾಳಪ್ಪ. ಈಕಿನ ಯಾಕ ಆಕಿನ ಕಡೆನೇ ಹಗೂರ ಹೊಲಗತ್ತಾಳಲ್ಲ. ಅಂದಾಗೆ ಅತ್ತೆ, ಸಾಯಂಕಾಲ ಅಡುಗೆ ಏನು ಮಾಡಬೇಕು? ಏನು ಮಾಡ್ತಿ ನೋಡುವ, ಚಪಾತಿ ಬತ್ತರಿ ಅಂತ ಬರಂಗಿಲ್ಲ, ಮತ್ತೇನು ಮಾಡ್ತಿ? ರಾಗಿ ಮುದ್ದೆ ಸೊಪ್ಪು ಸಾರು ಮಾಡಿಬಿಡ್ಲಾ?
ಅದು ನಮಗೆ ಮುದ್ದೆ ತಿನ್ಲಿಕ್ಕೆ ಬರಂಗಿಲ್ಲ ಅದು ಹೆಂಗೆ ತಿನ್ಬೇಕನೇ? ಅಯ್ಯೋ ಮಾವ, ನೀವು ರಾಗಿ ಮುದ್ದೆ ಒಂದ್ಸಲನೂ ತಿಂದಿಲ್ವಾ? ಅದು ತುಂಬ ಈಜಿ ತಿನ್ನೋದು. ಈ ರೊಟ್ಟಿ ಚಪಾತಿ ತಿನ್ನೋದಕ್ಕಿಂತನೂ ಅದು ಈಜಿ ಆಗಿರುತ್ತೆ. ಏನು ಗೊತ್ತಾ, ಇದು ರೊಟ್ಟಿ ಚಪಾತಿ ತಿನ್ನೋದ್ರಿಂದ ಬಾಯೆಲ್ಲ ನೋವು ಬರುತ್ತೆ. ಆದರೆ ರಾಗಿ ಮುದ್ದೆ ತಿನ್ನೋದ್ರಿಂದ ಆ ಥರ ಆಗಲ್ಲ. ಏನು ಗೊತ್ತಾ, ಸಾಂಬಾರಲ್ಲಿ ಅದ್ಬಿಟ್ಟು ಸುಮ್ಮನೆ ನುಂಗ್ತಾ ಇರೋದಷ್ಟೇ. ಎಷ್ಟು ಚಂದ ತಿಳಿಸಿ ಹೇಳ್ತಾ ಹುಡುಗಿ ಮಾವಗ. ಮಾವನ ಎದುರಿಗೆ ಮಾತಾಡ್ ನೋಡವ್ವ, ನನಗೆ ನೋಡಿ ಗಾಬರಿಯಾಗ್ಯದ ಗೊತ್ತಾಯಿ. ಇಲ್ವಾ, ನಾ ಒಂದ್ಸಲನೂ ತಿಂದಿಲ್ಲ, ಹೆಂಗೆ ಆಗ್ತದಾನೆ ಅದು? ಅಲ್ಲವು ಬರೀ ನುಂಗಿದ್ರೆ ಇದಕ್ಕೆ ಬಂತು, ಅಲ್ಲಿಗೇನು ಶಕ್ತಿ ಬರುತ್ತೆ ಅವಾಗ ಹಂಗಾದಾಗ? ಬರೀ ನುಂಗ್ಕೋತ ಹೋದ್ರೆ ಏನು ತಿಂದಂಗೆ ಆಗ್ತದ? ಅದಕ್ಕಂತಲೇ ಸೈಡಲ್ಲಿ ಒಂದು ಪಲ್ಯ ಮಾಡಿರ್ತೀವಿ ಮಾವ. ಅದೇನು ಗೊತ್ತಾ, ರಾಗಿ ಮುದ್ದೆನ ಸಾಂಬಾರಲ್ಲಿ ಎದ್ಕೊಂಡು ನುಂಗ್ತಾ ಇರಬೇಕು, ಆ ಪಲ್ಯನ ಸುಮ್ಮನೆ ಸೈಡಲ್ಲಿ ತಿಂತಾ ಇರಬೇಕು ಅಷ್ಟೇ. ಏನು ಮಾಡ್ತೀನವ, ಅದು ನಮ್ಗೆ ಇಷ್ಟೇ ಮಾಡಿದ್ರೆ ನೋಡಮ್ಮ, ಒಂದೆರಡು ತುತ್ತು ತಿಂತೀನಿ ಅಷ್ಟೇ. ನೀ ಬಕ್ರಿ ಚಪಾತಿ ಮಾಡಿ ಇಲ್ಲ ಏನಾರ? ಮಾಡೀನಿ ಹೇಳಪ್ಪ, ಬಕ್ರಿ ಚಪಾತಿ ಮಾಡೇ ಬಿಟ್ಟಿನಿ. ನನಗೆಷ್ಟು ಅವಾಜ್ ಆಗ್ತಾರ ನೋಡು, ಅದೇ ಸೊಸಿಗೆ ಹಾಕ್ರಿ ನೋಡಮ್ಮಂತ ಅವಾಜು. ಸುಮ್ಕೂಡ್ ಶಾಣಕ್ಕಿದ್ದಿ, ಏನಾರ ಒಂದು ಅಂತಾಳ ಒಟ್ಟು. ಅವೇ ನನಗೆ ಬಕ್ರಿ ಚಪಾತಿ ಇದ್ದು ಅಂದ್ರೆ ಒಂದೆರಡು ಬಕ್ರಿ ಯಾವ್ದು ಪಲ್ಯ ಮಾಡಿ ಆ ಪಲ್ಯ ಹಾಕಿ ಕೊಟ್ಟು ಬಿಡಪ್ಪ. ಸುಮ್ಮ ಏನೋ ಮುದ್ದೆ ಮಾಡ್ತಾಳಂತಲ್ಲ, ಅದು ಒಂದೆರಡು ತುತ್ತು ತಿಂತೀನಿ ಅಷ್ಟೇ ನಾನು. ಅಯ್ಯೋ ಮಾವ, ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಬಿಡಿ. ರಾಗಿ ಮುದ್ದೆ ಆರೋಗ್ಯಕ್ಕೂ ಒಳ್ಳೇದು ಮಾವ. ಆಯ್ತಳವ, ಸ್ವಲ್ಪ ತಿಂತೀನಿ, ನಾ ಇಲ್ಲಿ ಒಲ್ಲೆಂದೀನಿ. ನಾಳೆಯಿಂದ ಮಾಮ ನೀವು ಎದ್ದ ತಕ್ಷಣ ಚಹಾ ಕುಡಿಬೇಡಿ, ರಾಗಿ ಗಂಜಿ ಮಾಡ್ಕೊಡ್ತೀನಿ. ಇಬ್ಬರು ಒಂದೊಂದು ಗ್ಲಾಸ್ ರಾಗಿ ಗಂಜಿ ಕುಡೀರಿ. ಇವಾಗ ವಯಸ್ಸಾಗಿದೆ ಅಲ್ವಾ, ಚಹಾ ಕಡಿಮೆ ಮಾಡಬೇಕು. ಈ ಥರ ಗಂಜಿ ಅದೆಲ್ಲ ಕುಡಿಬೇಕು. ಅಯ್ಯವ್ವ, ನಮಗೆ ಅಂಥವೆಲ್ಲ ಹಚ್ಬಿಡವ ಯವ್ವ. ನಮ್ಮ ಮುಂಜಾನೆ ಎದ್ದಗನೆ ಚಹಾ ಬೇಕು. ಚಹಾ ಕುಡಿಲಿಲ್ಲ ಅಂದ್ರೆ ನಮಗೆ ಮುಂದಕ್ಕೆ ಹೋಗಕ್ಕೆ ಬರಂಗಿಲ್ಲ ನಮಗೆ. ಅವ್ರು ಚಹಾ ಕುಡಿಲಾರ್ದ ಇರ್ತಾರ ಮುಂಜಾನೆ ಎದ್ದಗನೆ? ಅಯ್ಯವ್ವ, ಎದ್ದ ಆಸಿಯ ಪುರ್ಸತಿಗಿಲ್ಲಾರ್ದ ಏನೋ ಕಣ್ಣು ತಿಕ್ಕೋತಿರ್ತೀನಿ, ಒಂದು ಕಪ್ ಚಹಾ ಮಾಡಿಕೊಡಂತಾರೆ. ಎದ್ದಗನೆ ಮೊದಲು ಚಹಾ ಕಾಯ್ತಾರ ಅವ್ರು. ಆರೋಗ್ಯ ದೃಷ್ಟಿಯಿಂದ ನೋಡ್ಬೇಕಂದ್ರೆ ನೀವು ಅದೆಲ್ಲ ಬಿಡಬೇಕು ಮಾಮ. ಟೀ ಕಾಫಿ ಎಲ್ಲ ಬಿಡಬೇಕು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ಎದ್ದ ತಕ್ಷಣ ಚಹಾ ಮಾಡವ ಅಂತ ನಿಂತ್ಬಿಡ್ತೀರಾ ನೀವು. ನಮಗೆ ಚಹಾ ಕುಡಿಲಿಲ್ಲ ಅಂದ್ರೆ ಅದು ಬರಂಗೇ ಇಲ್ಲ. ಏನು ಮಾಡ್ಬೇಕು? ಏನಂದ್ರಿ ಮಾವ, ಏನು ಬರೋದಿಲ್ಲ ಅಂದ್ರೆ ನೀವು? ಏನಿಲ್ಲಲ್ವಾ, ನಮಗೆ ಚಹಾ ಕುಡಿಲಿಲ್ಲ ಅಂದ್ರೆ ಬಗೆರಂಗಿಲ್ಲ. ಒಟ್ಟು ಮುಂಜಾನೆ ಎದ್ದಗನೆ ಒಂದು ಕಪ್ ಚಹಾ ಬೇಕು ನಮಗೆ. ಬೇಕಂದ್ರೆ ಮುಂದೆ ಇನ್ನೂ ಸ್ವಲ್ಪ ಹೊತ್ತಾಗಿಂದ ಒಂದು 2 ತಾಸಾಗಿಂದ ರಾಗಿ ಗಂಜಿ ಮಾಡಿಕೊಡು, ನೀನು ಕುಡಿತೀನಿ ಒಲ್ಲೆನಂಗಿಲ್ಲ. ಆಕಿ ಎಲ್ಲರಿಗರಿಗೆ ಎಂಜಲಾರ ಜೋರ್ ಮಾತಾಡ್ತಾಳ್ರಿ, ಆದ್ರೆ ನಮಗೂ ಎಷ್ಟು ಕಾಳಜಿ ಮಾಡ್ತಾವ್ರಿ ಅತ್ತಿ ಮಾವಗ. ಹೌದೌದು, ಈಗಿನ ಹುಡುಗಿಯರ ಹಂಗೆ. ಮತ್ತೆ ಏನು ಮಾಡೋದು, ದೊಡ್ಡವ್ರಿದ್ರಿಗೆ ಅವಾಗ ಅನ್ಸ್ತಿದ್ರು ಏನಾರ ಹಿಂದೆ ಫಿಟ್ಟಿಂಗ್ ಇಡ್ತಿದ್ರು. ಈಗ ಹಂಗಲ್ಲ, ಎಲ್ಲ ಎದುರೆದ್ರೆ ಮಾತಾಡ್ಬಿಡ್ತಾರಲ್ಲ ಹುಡುಗಿಯರು, ಜೀವನ ಮಾಡ್ತಾರೆ ಹಂಗೆ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ನಿಮ್ಮ ಮನ್ಯಾಗೂ ಹಿಂಗೆ ಯಾರ ಬೆಂಗಳೂರು ಸೋಸಿ ಬಂದಾರೇನ್ರಿ? ಹಿಂಗೆ ಬಾಜುಕಿನ ಗಂಟೆ ಠಣ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.